ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲು ಒಂದು ರಂಗೋಲಿ ಪ್ಲೇಟ್ ತೊಗೊಂಬಂದಿದ್ದೆ, ಅದನ್ನು ಟ್ರೈ ಮಾಡ್ತಾ ಇದ್ದೀನಿ ಯಾವ ರೀತಿ ರಂಗೋಲಿ ಬರುತ್ತೆ ಅಂತ. ಫಸ್ಟ್ ಟೈಮ್ ನಾನು ಈ ಥರ ಪ್ಲೇಟಲ್ಲಿ ನಾನು ರಂಗೋಲಿ ಎಲ್ಲ ಹಾಕ್ತಾ ಇರೋದಿಲ್ಲ, ಅಂದರೆ ಕೈಲೇ ನಾನು ಜಾಸ್ತಿ ಹಾಕೋದು. ಹೇಗಿದ್ದರೂ ಮಂಗಳವಾರ ಸಂತೆ ಇತ್ತಲ್ಲ, ಸಂತೆಯಲ್ಲಿ ತೊಗೊಂಬಂದಿದ್ದೆ, ಚೆನ್ನಾಗಿ ಬಿದ್ದಿತ್ತು. ಬಟ್ ಡಿಸೈನ್ ತುಂಬ ಚಿಕ್ಕದಾಗಿತ್ತು. ಇದೆಲ್ಲ ಕೈಯಿಂದ ಎಲ್ಲ ಹಾಕೋಕ್ಕಾಗಲ್ಲ, ಆ ರೀತಿ ಇತ್ತು. ಅಷ್ಟು ಚೆನ್ನಾಗಿ ಕೂಡ ಇತ್ತು, ತುಂಬ ನೀಟಾಗಿ ಬಂದಿತ್ತು ಡಿಸೈನು. ಹಾಗೆ ಹೊಸ್ತಿಲ ಮೇಲೆ ಕೂಡ ಅದೇ ಹಾಕಬೇಕು ಅಂದ್ಕೊಂಡೆ, ಬಟ್ ಒಂಚೂರು ಕೆಟ್ಟಬಿಡ್ತು ಅಷ್ಟೇ. ರಂಗೋಲಿನೆಲ್ಲ ಹಾಕಿದಾದಮೇಲೆ ಸ್ವಲ್ಪ ಹಾಲು ಕಾಯಿಸೋದಿತ್ತು, ಹಾಲು ಕಾಯಿಸ್ಬಿಟ್ಟು ಅದ್ರ ಜೊತೆಗೇ ಟೀ ಮಾಡಿಕೊಟ್ಟೆ. ಎಲ್ರಿಗೂ ಟೀ ಮಾಡಿಕೊಟ್ಟು ನಾನು ಫ್ರೆಶ್ ಆಗಿ ದೇವ್ರ ಪೂಜೆನ ಮಾಡಿಕೊಂಡು ತಿಂಡಿ ಎಲ್ಲ ಹಾಕ್ಕೊಟ್ಟೆ. ಅವರೆಲ್ಲರೂ ತಿಂದ್ಕೊಂಡ್ರು. ಸ್ವಲ್ಪ ಜೋಳ, ಗೋಧಿ ಹಾಗೆ ಸ್ವಲ್ಪ ಕಡಲೆ ಎಲ್ಲ ಪ್ಯಾಕ್ ಮಾಡಿಡಬೇಕಿತ್ತು, ಒಂದು ವರ್ಷಕ್ಕಾಗುವಷ್ಟು. ನಮ್ಮ ಮನೆಯವರು ಅದೆಲ್ಲ ಕ್ಲೀನ್ ಮಾಡಿ ಚೀಲಕ್ಕೆಲ್ಲ ಹಾಕಿಡ್ತಾಯಿದ್ರು. ನಾನು ಅವ್ರ ಜೊತೆಗೆ ಸ್ವಲ್ಪ ಹೆಲ್ಪ್ ಮಾಡಿದೆ. ಜೋಳ ಎಲ್ಲ ಒಣಗಿ ಹಾಕೋಕ್ಕಾಯಿತು, ಚೀಲ ಎಲ್ಲ ತುಂಬಬೇಕಲ್ಲ, ಒಬ್ರಿಗೆ ಅದು ಮಾಡೋಕ್ಕಾಗಲ್ಲ. ಅದ್ರ ಜೊತೆಗೆ ಸ್ವಲ್ಪ ಸಪೋರ್ಟಾಗಿ ನಿಂತೆ. ಇದು ಒಂದು ಸೀಸನ್ನು, ವರ್ಷಕ್ಕಾಗೋಷ್ಟೆಲ್ಲ ಕಾಳುಗಳನ್ನು ತೆಗೆದಿಟ್ಕೋಬೇಕು, ಚೆನ್ನಾಗಿ ಒಣಗಿಸಿ. ಮತ್ತು ಹುಳ ಎಲ್ಲ ಆಗದೇ ಇರೋ ರೀತಿಯೂ ತೆಗೆದಿಟ್ಕೋಬೇಕು. ಸಮ್ಮರ್ ಆಗಿರೋದ್ರಿಂದ ಬಿಸಿಲು ಚೆನ್ನಾಗಿರುತ್ತೆ, ಅದನ್ನೆಲ್ಲ ನೀಟಾಗಿ ಒಣಗಿಸ್ಬಿಟ್ಟು ಸಂಜೆ ಅಷ್ಟೊತ್ತಿಗೆ ಕೂಲಾಗಿರುತ್ತೆ. ಅದನ್ನು ಆದಮೇಲೆ ಚೀಲಕ್ಕೆಲ್ಲ ಹಾಕಿ ಎತ್ತಿಡಬೇಕು. ಇದೊಂದು ವಾರ ನಮ್ಮ ಮನೆಯವ್ರಿಗೆ ಇದೇ ಕೆಲಸ, ಕಡ್ಲಿ ತೆಗೆದಿಡೋದು ಅಥವಾ ಅದನ್ನ ಒಣಗಿ ಹಾಕೋದಿರ್ಬೋದು, ಅದರಲ್ಲಿರೋ ಕಡ್ಡಿ ಎಲ್ಲ ತೆಗಿಯೋದು, ಇದೊಂದೇ ಕೆಲಸ ಮಾಡ್ತಿರ್ತಾರೆ ಎಲ್ಲ ಕಂಪ್ಲೀಟಾಗಿ. ಮತ್ತು ನೆಕ್ಸ್ಟ್ ಇಯರು ಬಿತ್ತಕ್ಕೆಲ್ಲ ಬೇಕಲ್ಲ ಬೀಜ, ಮತ್ತು ಅವಾಗೆಲ್ಲ ಕೊಂಡು ತರೋದು ಆಗೋದಿಲ್ಲ, ಅವಾಗೆಲ್ಲ ಕಾಸ್ಟ್ಲಿ ಆಗಿರುತ್ತೆ. ಹಾಗೆ ಮನೆ ಕೆಲಸ ಎಲ್ಲ ಮುಗಿಸ್ದೆ, ಬಟ್ಟೆ ಒಗೆಯೋದಾಯ್ತು, ಪಾತ್ರೆ ತೊಳೆಯೋದು, ಇದೆಲ್ಲ ಮುಗಿಸ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಮಸಾಲ ರೈಸ್ ಮಾಡ್ಕೋಬೇಕು ಅಂತ ಮಸಾಲ ರೈಸ್ನ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಚಪಾತಿ ಮಾಡ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ಚಪಾತಿಗೆ ಕಾಂಬಿನೇಷನ್ ಪಲ್ಯ ಎಲ್ಲ ಬೇಡ, ಸಿಂಪಲ್ಲಾಗಿ ಶೇಂಗಾ ಚಟ್ನಿ ಮಾಡ್ಕೋಬೇಕಂತ ಶೇಂಗಾ ಚಟ್ನಿ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ಶೇಂಗಾ ಬೀಜನೆಲ್ಲ ಹುರ್ಕೊಂಡು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಹಸಿಮೆಣಸಿನ್ಕಾಯಿ, ಹಾಗೆ ಕೊತ್ತಂಬರಿ, ಕರಿಬೇವು, ಉಪ್ಪು, ಜೀರಿಗೆ, ಬೆಳ್ಳುಳ್ಳಿ ಇದೆಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಒಂದು ಹಿಡಿದಾದ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಹಾಗೆ 1 ಇಂಚಷ್ಟು ಶುಂಠಿನ ಇದಕ್ಕೆ ಹಾಕೋತಾ ಇದ್ದೀನಿ. ಸಿಂಪಲ್ಲಾಗಿ ಮಸಾಲೆ ರೈಸ್ ಮಾಡ್ಕೋತಾ ಇದ್ದೀನಿ, ಜಾಸ್ತಿ ಏನು ಐಟಮ್ಸ್ನೆಲ್ಲ ಹಾಕ್ತಿಲ್ಲ ನಾನು. ಈ ಪಲಾವ್ ಎಲೆ, ಹೂ ಮೊಗ್ಗು ಅದೇನು ಹಾಕೋತಿಲ್ಲ. ನೀವು ಬೇಕಿದ್ದರೆ ಹಾಕೋಬೋದು, ಕಂಪ್ಲೀಟ್ಲಿ ಆಪ್ಷನಲ್ಲು. ಅದೇನು ಇಲ್ಲದೇ ಇದ್ದರೂ ಕೂಡ ಸಿಂಪಲ್ ಅಂದರೆ ಸಿಂಪಲ್ಲಾಗಿ ಇದು ಮಸಾಲ ರೈಸ್ ಮಾಡ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ, ಶುಂಠಿ, ಕರಿಬೇವು, ಜೀರಿಗೆ, ಒಂದು ಅರ್ಧದಷ್ಟು ಕೊಬ್ಬರಿ ಹಾಕೋತಾ ಇದ್ದೀನಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ, ನೀವು ಬೇಕಿದ್ರೆ ಅಜ್ಕಾರ ಪುಡಿ ಕೂಡ ಹಾಕೋಬೋದು. ಹಾಗೆ ಒಂದು ಟೊಮೆಟೊನಲ್ಲಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನು ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಇದನ್ನು ನೀವು ಬೇಕಿದ್ರೆ ತರಿಯಾಗಿ ಕೂಡ ರುಬ್ಕೋಬೋದು, ಅಂದರೆ ಕೊಬ್ಬರಿ ಎಲ್ಲ ಬಾಯಿ ಸಿಗುತ್ತೆ, ಅದು ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ಫೈನಾಗಿ ಚಟ್ನಿ ಮಾಡ್ಕೊತೀವಲ್ಲ, ಆ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಧನಿಯಾ ಕಾಳು ಅಥವಾ ಬೇರೆ ಮಸಾಲದೆಲ್ಲ ಯೂಸ್ ಮಾಡ್ಬೋದು. ನಾನಿಲ್ಲಿ ಅಕ್ಕಿನ ನೆನೆಸಿಟ್ಕೋತಾ ಇದ್ದೀನಿ, ಗ್ರೈಂಡ್ ಮಾಡ್ಕೋ ಅಷ್ಟರಲ್ಲಿ ಅಕ್ಕಿ ಕೂಡ ನೆನೆಯುತ್ತೆ. ಇದು ನಾನಿಲ್ಲಿ ರೇಷನ್ ಅಕ್ಕಿನ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಿದ್ದರೆ ಮಸೂರಿ ಅಕ್ಕಿ ಅಥವಾ ಜೀರಾ ರೈಸು ಅಥವಾ ಬಾಸ್ಮತಿ ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಕಾಮನಾಗಿ ಎಲ್ರಿಗೂ ಯೂಸ್ ಆಗಲಿ, ಎಲ್ಲರೂ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ರೇಷನ್ ಅಕ್ಕಿನ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ. ಜೀರಾ ರೈಸ್ ಇದೆ, ಬಟ್ ಅದನ್ನ ಯಾವಾಗಲೂ ಯೂಸ್ ಮಾಡೋದು ನಮ್ಮ ಮನೇಲಿ ಅಷ್ಟೊಂದು ಇಷ್ಟಪಟ್ಟು ತಿನ್ನೋದಿಲ್ಲ. ರೇಷನ್ ಅಕ್ಕಿ ನಮ್ಮ ಅಜ್ಜಿಗೆ ತುಂಬ ಇಷ್ಟ, ಅವ್ರಿಗೆ ಇದನ್ನು ಮಾಡಿಕೊಟ್ರೆ ಮಾತ್ರ ಹೊಟ್ಟೆ ತುಂಬತ್ತಂತೆ. ಇದು ಜೀರಾ ರೈಸು ಅದೆಲ್ಲ ಉಂಡ್ರೆ ನಂಗೆ ಹೊಟ್ಟೆನೇ ತುಂಬ್ದಂಗೆ ಆಗಲ್ಲ ಅಂತ ಹೇಳ್ತಿರ್ತಾರೆ. ಅದಕ್ಕೋಸ್ಕರ ನಾನು ಜಾಸ್ತಿ ರೇಷನ್ ಅಕ್ಕಿನ ಯೂಸ್ ಮಾಡೋದು. ಎಲ್ಲಿಗಾದರೂ ಬಾಕ್ಸ್ ಅದು ಏನಾದರೂ ಕೊಟ್ಟೋದಿದ್ರೆ ಮಾತ್ರ ನಾನು ಇದು ಸೋನಾ ಮಸೂರಿ ಅಕ್ಕಿ ಅಥವಾ ಜೀರಾ ರೈಸ್ನ ಯೂಸ್ ಮಾಡ್ತೀನಿ. ಇಲ್ಲಿ ಶೇಂಗಾ ಬೀಜನ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕ್ಕೊಂಡು ಕುಕ್ಕರಲ್ಲಿ ಒಗ್ಗರಣೆ ಕೊಟ್ಕೋತಾ ಇದ್ದೀನಿ. ಹಾಗೆ ಗ್ರೈಂಡ್ ಮಾಡಿಟ್ಕೊಂಡಂಥ ಮಸಾಲೆ ಕೂಡ ಇಲ್ಲಿ ಸೇರಿಸ್ಕೊಂಡು ನೋಡ್ತಿರ್ಬೋದು. ಸ್ವಲ್ಪ ಸ್ಪೂನು ಚಿಕ್ಕದು ತೊಗೊಂಡ್ಬಿಟ್ಟಿದ್ದೆ ಆಲ್ರೆಡಿ. ಹಾಗೆ ಕುಕ್ಕರಲ್ಲೇ ಇಟ್ಟಿದ್ದಕ್ಕೆ ಸ್ವಲ್ಪ ಬಿಸಿಯಾಗಿಬಿಟ್ಟಿತ್ತು, ಹಿಡಿಯೋಕ್ಕೆ ಕೂಡ ಆಗಲಿಲ್ಲ. ನಾನು ಇದೇ ಥರ ತುಂಬ ಸರ್ತಿ ಕೈಯೆಲ್ಲ ಸುಟ್ಕೊಂಡಿರ್ತೀನಿ. ಪಾತ್ರೆಯಲ್ಲಿ ಸ್ಪೂನ್ ಬಿಟ್ಬಿಟ್ಟು ಮರೆತುಬಿಟ್ಟಿರ್ತೀನಿ, ಅದು ವಾಪಸ್ ಹಿಡಿಯೋಕ್ಕೆ ಹೋದಾಗೆಲ್ಲ ಬಿಸಿಯಾಗಿಬಿಟ್ಟಿರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕೆಲವರು ಹಸಿ ಮೆಣಸಿನ್ಕಾಯಿನ ಇಷ್ಟಪಡೋದಿಲ್ಲ, ಹಸಿ ಖಾರನೂ ಕೂಡ ತಿನ್ನೋದಿಲ್ಲ, ಅಂಥವ್ರು ಇದಕ್ಕೆ ಅಚ್ಕಾರ ಪುಡಿನ ಹಾಕ್ಕೊಂಡು ಮಾಡ್ಕೋಬೋದು. ಅದು ಕೂಡ ತುಂಬ ಸಖತ್ತಾಗಿರೋ ಟೇಸ್ಟ್ನ ಕೊಡುತ್ತೆ. ನಾನು ಲಾಸ್ಟ್ ಟೈಮ್ ಅದು ಮಾಡ್ಕೊಂಡಿದ್ದೆ ಅಂದ್ಬಿಟ್ಟು ಇವತ್ತು ಹಸಿಕಾಯಿ ಜಾಸ್ತಿ ಇತ್ತು, ಅದಕ್ಕೆ ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡಿಕೊಂಡು ಇಲ್ಲಿ ಮಸಾಲ ರೈಸ್ನ ಮಾಡ್ತಾಯಿದ್ದೀನಿ. ಎಣ್ಣೆಲಿ ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆ ಬಿಡ್ತಿರುವಾಗ ಇದಕ್ಕೆ ನೆನೆಸಿಟ್ಕೊಂಡಂಥ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ.
ನಾರ್ಮಲ್ ಎಲ್ಲರೂ ಹಾಕೋತಾರೆ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸಷ್ಟು ನೀರಲ್ಲಿ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಯೋಕೆ ಬಿಡ್ತಿದ್ದೀನಿ. ನೀವು ಬೆಲ್ಲ ಕೂಡ ಹಾಕೋಬೋದು. ನಿಮ್ಮನೇಲಿ ಏನಾದರೂ ಖಾರ ಜಾಸ್ತಿ ತಿನ್ನೋ ಹಾಗಿದ್ದರೆ ಬೆಲ್ಲ, ಸಕ್ಕರೆ ಇದೆಲ್ಲ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಕಲ್ ಸಕ್ಕರೆನ ಹಾಕೋತಾ ಇದ್ದೀನಿ. ಇದು ನೈವೇದ್ಯಕ್ಕೆ ಅಂತ ನಾವು ಪ್ರತಿದಿನ ಮಾಡೋದು, ಅದನ್ನು ಹಾಗೆ ಇಡೋದೇನು ಅಂದ್ಬಿಟ್ಟು ಇಲ್ಲಿ ರೈಸ್ಗೆ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಸಕ್ಕರೆ ಅಥವಾ ಯಾವುದಾದ್ರೂ ಬೆಲ್ಲನ ಸೇರಿಸ್ಕೋಬೋದು. ಸ್ವಲ್ಪ ನೀರು ಚೆನ್ನಾಗಿ ಕುದಿಯೋವರೆಗೂ ಕುದಿಸ್ಕೊಂಡ್ಬಿಟ್ಟು ಅದಕ್ಕೆ ಒಂಚೂರು ಅರ್ಧ ಸ್ಪೂನಷ್ಟು ನಾನು ಗರಂ ಮಸಾಲಾನ ಯೂಸ್ ಮಾಡ್ತಾಯಿದ್ದೀನಿ. ನೀವು ನಾರ್ಮಲಿ ನಿಮ್ಮ ಮನೇಲಿ ಯಾವುದು ಮಸಾಲೆ ಯೂಸ್ ಮಾಡ್ತೀರಾ ಅದು ಬೇಕಾದರೆ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಕೂಡ ಸ್ಕಿಪ್ ಕೂಡ ಮಾಡ್ಬೋದು. ಆಮೇಲೆ ನಾನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2 ಸೀಟಿನಲ್ಲಿ ಮಾಡ್ಕೊತೀನಿ. ಈ ರೈಸ್ ಎಲ್ಲ ಆಗೋ ಅಷ್ಟರಲ್ಲಿ ನಾನು ಚಪಾತಿ ಕೂಡ ಮಾಡಿ ಎತ್ತಿಟ್ಕೋತೀನಿ. ಅಂದರೆ ಊಟಕ್ಕೆ ಬಂದ ತಕ್ಷಣವೇ ಊಟ ಹಾಕ್ಕೊಡ್ಬೋದು ಬಿಸಿ ಬಿಸಿದಾಗಿ. ಬೇಸಿಗೆ ಆಗಿರೋದ್ರಿಂದ ಫುಡ್ಡು ಬೇಗ ಕೆಡತ್ತೆ, ಅದಕ್ಕೋಸ್ಕರ ನಾನು ಎಷ್ಟು ಬೇಕೋ ಅಷ್ಟೇ ಮಾತ್ರ ಮಾಡ್ಕೊತೀನಿ. ಜಾಸ್ತಿ ಏನು ಮಾಡಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ತಿನ್ನೋಕೆ ಮಾಡ್ಕೊಂಡಿರೋದಿಲ್ಲ. ಹಾಗೇನಾದರೂ ಮಾಡ್ಕೊಂಡಿದ್ರೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಅಥವಾ ಫ್ರಿಜ್ಜಲ್ಲಿ ಎತ್ತಿಟ್ಕೋತೀನಿ. ಈಗ ಎಲ್ರಿಗೂ ಊಟ ಹಾಕ್ಕೊಟ್ಬಿಟ್ಟು ಇಲ್ಲಿ ನೋಡ್ತಿರ್ಬೋದು ನೀವು ಮಸಾಲೆ ರೈಸ್ ಯಾವ ರೀತಿ ಬಂದಿದೆ, ಸಖತ್ತಾಗಿ ಬಂದಿದೆ. ನೀವು ಇದಕ್ಕೆ ಕಾಂಬಿನೇಷನ್ ಆಗಿ ಸಾಂಬಾರು ಕೂಡ ತಿನ್ಬೋದು, ಅಥವಾ ಪ್ಲೇನ್ ಆಗಿ ಮೊಸರು ಅಥವಾ ಮೊಸರು ಬಜ್ಜಿ ಯಾವುದ್ರ ಜೊತೆ ಕಾಂಬಿನೇಷನ್ ಆಗು ಕೂಡ ತಿನ್ಬೋದು. ನಾನಿಲ್ಲಿ ಜಸ್ಟ್ ಪ್ಲೇನ್ ಮೊಸರು ಹಾಗೆ ಒಂಚೂರು ಸಾಂಬಾರನ್ನ ತೊಗೊಂಡಿದ್ದೀನಿ. ಇವತ್ತಿನ ಊಟ ಇದಾಗಿತ್ತು. ಸ್ವಲ್ಪ ಬಾಳೆಹಣ್ಣೆಲ್ಲ ಇತ್ತಲ್ಲ ಬೇಸಿಗೆ ಅಂತ ಬಾಳೆಹಣ್ಣು ಕಟ್ ಮಾಡಿಬಿಟ್ಟು ಅದಕ್ಕೆ ಒಂಚೂರು ಬೆಲ್ಲ ಹಾಲು ಹಾಕ್ಕೊಟ್ಟಿದ್ದೀನಿ. ಹಾಗೆ ಒಂದು ಮೊಟ್ಟೆನ ಬೇಯಿಸಿದ್ದೆ, ಅದೆಲ್ಲ ವೀಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ. ಹೊರಗಡೆ ಬೇಯಿಸಿರ್ತೀವಿ, ನಮ್ಮ ಮನೇಲಿ ಮೊಟ್ಟೆನ ಎಲ್ಲ ಕುದಿಸೋದಿಲ್ಲ. ಮನೆ ಹೊರಗಡೆ ಒಂದು ಒಲೆ ಇದೆ, ಅಲ್ಲಿ ಎಲ್ಲ ಬಾಯ್ಲ್ ಮಾಡ್ಕೊಂಡ್ಬಿಟ್ಟು ಎತ್ತಿಟ್ಕೊಂಡಿರ್ತೀವಿ. ನಮ್ಮ ಮನೆಯಲ್ಲಿ ಮೊಟ್ಟೆ ಆಗಲಿ ಅಥವಾ ನಾನ್ ವೆಜ್ ಆಗಲಿ ತಿನ್ನೋಕ್ಕೆ ಪರ್ಮಿಷನ್ ಇದೆ, ಬಟ್ ಮಾಡೋಕ್ಕೆ ಪರ್ಮಿಷನ್ ಇಲ್ಲ. ಹಾಗೇನಾದರೂ ನಾನ್ ವೆಜ್ ಏನಾದರೂ ತಿನ್ಬೇಕು ಅನಿಸಿದರೆ ನಮ್ಮ ಮನೆಯವರು ಹೊರಗಡೆನೇ ತೊಗೊಂಬಂದು ತಿಂದು ಬರ್ತಾರೆ. ನಾನು ನಾನ್ ವೆಜ್ ತಿನ್ನೋದಿಲ್ಲ, ಮೊಟ್ಟೆ ಮಾತ್ರ ತಿನ್ನೋದು. ಈ ರೀತಿ ಬಾಳೆಹಣ್ಣಿನ ರಸಾಯನ ನಾನು ಹಾಗೆ ತಿಂತೀನಿ, ಚಪಾತಿ ಜೊತೆ ಎಲ್ಲ ಕಾಂಬಿನೇಷನ್ ಮಾಡಿ ತಿನ್ನೋದಿಲ್ಲ. ಹಾಗೆ ಬೆಳಗ್ಗೆನೇ ಹೇಳಿದ್ನಲ್ಲ ಸ್ವಲ್ಪ ಜೋಳ ಎಲ್ಲ ಒಣಗಿ ಹಾಕಿದ್ದೆ ಅಂತ. ಸ್ವಲ್ಪ ಬಿಸಿಲು ಕೂಡ ಜಾಸ್ತಿ ಇತ್ತು. ಒಂದು ಸರ್ತಿ ಇನ್ನೊಂದು ಸರ್ತಿ ಕೈ ಆಡಿಸ್ಕೊಂಡ್ಬಿಟ್ರೆ ಚೆನ್ನಾಗಿ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಎಲ್ಲ ಕೈ ಆಡ್ಕೊಂಡ್ಬಿಟ್ರೆ ಎಲ್ಲನೂ ಕೂಡ ನೀಟಾಗಿ ಒಣಗತ್ತೆ. ಆಮೇಲೆ ಸಾಯಂಕಾಲ ಎಲ್ಲ ಚೀಲನ ತುಂಬಿಟ್ಕೋಬೋದು. ಇಲ್ಲಿ ಗೋಧಿನೆಲ್ಲ ತೊಗೊಂಬಂದಿದ್ರು, ಸ್ವಲ್ಪ ತೊನ್ಸಿ ಅಂತಾರೆ, ಅದು ಜಾಸ್ತಿ ಇತ್ತು. ಅದನ್ನೆಲ್ಲ ಬೇವಿನ ಸೊಪ್ಪಿಂದ ನೀಟಾಗಿ ತೆಗಿತಾ ಇದ್ದಾರೆ. ಹಾಗೆ ಇಲ್ಲಿ ಗೋಧಿ ಎಲ್ಲ ತುಂಬಿಟ್ಕೊತಾ ಇದ್ದಾರೆ, ಚೀಲಕ್ಕೆಲ್ಲ ಹಾಕಬೇಕು. ನೀವು ನೋಡ್ತಿರ್ಬೋದು ಇದರಲ್ಲಿ ಬೇವಿನ ಸೊಪ್ಪು ನಿಮಗೆ ಕಾಣಿಸ್ತಾ ಇರ್ಬೋದು. ಬೇವಿನ ಸೊಪ್ಪು ಹಾಕೋದ್ರಿಂದ ಕೂಡ ಹುಳ ಎಲ್ಲ ಆಗೋದಿಲ್ಲ ಅಂತೆ. ಇಲ್ಲ ಅಂದರೆ ಖಾರದ ಪುಡಿ ಹಾಕೋಬೇಕಂತೆ. ನಾವು ಖಾರದ ಪುಡಿ ಅಷ್ಟೊಂದು ಇರಲಿಲ್ಲ, ಅದಕ್ಕೋಸ್ಕರ ಬೇವಿನ ಸೊಪ್ಪು ಹಾಕ್ಕೊಂಡು ಮಾಡ್ತಾಯಿದ್ದಾರೆ. ಇಲ್ಲಿ ಚೀಲನ ಹೊಲಿಯೋಕ್ಕೆ ಒಂದು ಗೋಣಿ ಚೀಲ, ಅದಕ್ಕೆ ಪ್ಲಾಸ್ಟಿಕ್ ಚೀಲ ಸಿಗುತ್ತೆ, ಇದು ಕಾಳೆಲ್ಲ ತುಂಬಕ್ಕಂತ ಪ್ಲಾಸ್ಟಿಕ್ ಚೀಲ ತೊಗೊಂಬಂದಿದ್ರು. ಒಂದು ಚೀಲಕ್ಕೆ 35 ರೂಪಾಯಿನೋ ಅಂತಿದ್ರು, ಅಷ್ಟೊಂದು ಅದು ದುಡ್ಡು ಕೊಟ್ಟು ತೊಗೊಂಬಂದು ಹಾಕಿದ್ದಾರೆ. ಹಾಗೆ ಮೇಲೇ ಹುಳ ಜಾಸ್ತಿ ಆಗೋದು, ಎಲ್ಲ ಹೊಲಿದಿರ್ತೀವಲ್ಲ ಅಲ್ಲಿ ಜಾಸ್ತಿ ಹುಳ ಆಗೋದು, ಅದಕ್ಕೋಸ್ಕರ ಸ್ವಲ್ಪ ಬೇವಿನ ಸೊಪ್ಪು ಹಾಕಿದರೆ ಹುಳ ಎಲ್ಲ ಒಳಗಡೆ ಹೋಗೋದಿಲ್ಲ. ಅಂದರೆ ನಾವು ಎಷ್ಟು ವರ್ಷ ಬೇಕಾದರೂ ಇದು ಈ ರೀತಿ ಸ್ಟೋರ್ ಮಾಡಿಟ್ಕೋಬೋದು ಅಂತ ಸ್ಟೋರ್ ಮಾಡ್ತಾ ಇದ್ದಾರೆ. ಇದನ್ನು ಗೋಧಿ ನೋಡ್ತಿರ್ಬೋದು ನೀವು. ಈ ವರ್ಷ ನಾವು ಜಾಸ್ತಿ ಗೋಧಿನ ಬೆಳೆದಿರಲಿಲ್ಲ, ಒಂದು ಚಿಕ್ಕ ಚೀಲದಲ್ಲಷ್ಟೇ ಆಗಿತ್ತು. ಅದಕ್ಕೋಸ್ಕರ ಇದೊಂದು ಚೀಲ ಕಂಪ್ಲೀಟಾಗಿ ಮಾರಕ್ಕೆ ತೊಗೊಂಡಿದ್ದು. ಇದು ಕಡಲೆ ನಾವೇ ಬೆಳೆದಿರೋದು, ಆರ್ಗ್ಯಾನಿಕ್ ಅಂತ ನಾನು ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ. ಈಗಲೂ ಕೂಡ ಅವೈಲೇಬಲ್ ಇದೆ. ಯಾರಿಗಾದರೂ ಆರ್ಗ್ಯಾನಿಕ್ ಆಗಿ ಬೆಳೆದಂಥ ಕಡಲೆ ಬೀಜ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಅಥವಾ DM ಮಾಡಿ. ಡಿಸ್ಕ್ರಿಪ್ಷನಲ್ಲಿ ನಾನು ಇನ್ಸ್ಟಾಗ್ರಾಮ್ ID ಕೊಟ್ಟಿರ್ತೀನಿ, ಅಲ್ಲಿ DM ಮಾಡಿ ನಿಮ್ಗೆ ಎಷ್ಟು kg ಬೇಕೋ ಅಷ್ಟು ಕಡಲೆನ ತೊಗೋಬೋದು. 5 ವರ್ಷದಿಂದ ಯಾವುದೇ ರಸಗೊಬ್ಬರನ ಬಳಸದೆ ನಾವು ಜೋಳ, ಗೋಧಿ, ಕಡಲೆ, ಹೆಸರು ಇದೆಲ್ಲ ಸಿಗುತ್ತೆ ನಮ್ಮ ಕಡೆ. 5 kgಗಿಂತ ಜಾಸ್ತಿ ಆದರೂ ಕೂಡ ಕೊಡ್ತೀವಿ. ಅದ್ರ ಒಳಗಾದರೆ ಕೊಡೋಕ್ಕೆ ಅಷ್ಟೊಂದು ಯಾವ ರೀತಿ ಪ್ಯಾಕ್ ಮಾಡಿ ಕಳಿಸ್ಬೇಕಲ್ವಾ, ಅದಕ್ಕೆ. ಹಾಗೆ ಒಂದು ಚೀಲ ಕೂಡ ಇದು ಇಲಿ ಏನೋ ಕಡ್ದುಬಿಟ್ಟಿತ್ತಂತೆ, ಅದನ್ನು ಹೊಲಿತಾ ಇದ್ದಾರೆ. ಇದೆಲ್ಲ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಬಿಸಿಲು ಕೂಡ ಜಾಸ್ತಿ ಆಗಿತ್ತು. ಅವರು ಸಡ್ಡಲ್ಲಿದ್ದರು, ಅಲ್ಲೆಲ್ಲ ತಗಡಿದೆ, ತುಂಬ ಜಳ ಅದೆಲ್ಲ ಇತ್ತು. ಜಳ ಅಂದರೆ ಏನು ಅಂತ ಕ್ವಶನ್ ಮಾಡಬೇಡಿ, ಸೆಕೆಗೆ ನಾವು ಜಳ ಅಂತ ಕರಿತೀವಿ ಅಷ್ಟೇ. ಹಾಗೆ ಸ್ವಲ್ಪ ಲಿಂಬೆಹಣ್ಣಿನ ಜ್ಯೂಸು, ಲಿಂಬೆಹಣ್ಣಿನ ಶರ್ಬತ್ತು ಅಂತ ಕರಿತೀವಲ್ಲ, ಅದನ್ನ ಮಾಡ್ಕೊಡ್ತಾ ಇದ್ದೀನಿ. ಫ್ರಿಜ್ಜಲ್ಲಿ ಒಂದು ಸ್ವಲ್ಪ ನೀರಿಟ್ಟಿದ್ದೆ, ಅದೇ ಹಾಕ್ಬಿಟ್ಟು ಕೋಲ್ಡಾಗಿ ಮಾಡ್ಕೊಡ್ತಾ ಇದ್ದೀನಿ. ಬೇಸಿಗೆಯಲ್ಲಿ ಎಷ್ಟೊಂದು ಕೋಲ್ಡ್ ತಿಂದರು ಅಥವಾ ಕುಡಿದ್ರೂ ಬೇಜಾರೇ ಆಗೋದಿಲ್ಲ, ಅಷ್ಟೊಂದು ಸೆಕೆ ಬಿಸಿಲು ಇರೋದ್ರಿಂದ. ಹಾಗೆ ಊಟ ಮಾಡೋಕ್ಕೆ ಇಷ್ಟನೂ ಆಗೋದಿಲ್ಲ. ಈ ರೀತಿ ಏನಾದರೂ ಕೋಲ್ಡಾಗಿ ಲಿಕ್ವಿಡ್ ಕುಡಿಯೋಕ್ಕೆ ತುಂಬ ಇಷ್ಟ ಆಗುತ್ತೆ. ಮತ್ತು ಇದರಲ್ಲಿ ಲಿಂಬೆಹಣ್ಣಿನ ಜ್ಯೂಸ್ ಮಾಡಿದ್ದೀನಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಲಸ್ಸಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಆ ವಿಡಿಯೋ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಹಾಗೆ ಈವ್ನಿಂಗ್ ದೀಪ ಎಲ್ಲ ಅಂಟಿಸ್ಬಿಟ್ಟು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.